ಹುಡುಗಿ ಅನ್ನೋಳಿಗೆ ಒಂದೊಳ್ಳೆ ಗುಣ ಇರಬೇಕು, ಅದು ತುಂಬಾನೇ ಮುಖ್ಯ. ಏನಂತ ಮಲ್ಲಿ? ಬರ್ತಾ ಬರ್ತಾ ನಮ್ಮ ಅಣ್ಣ ಅಮ್ಮನವ್ರ ಗಂಡ ಆಗ್ತಾ ಇದ್ದಾನೆ. ಅಶು ತಿಳ್ಕೊ. ಸರಿ ಅಣ್ಣ, ನಾ ಬರ್ತೇನೆ. ಹಲೋ ಮಲ್ಲಿ, ನೀನು ಅವಳು ಮಾತುಗೆಲ್ಲ ತಲೆ ಕೆಡ್ಸ್ಕೋಬೇಡ. ಅವಳು ಅವಾಗ ಹಾಗೆ ಸುಮ್ಮನೆ ಬೈಕ್ ಬಂದಿದ್ದೇನೇನೋ ಮಾತಾಡ್ತಿರ್ತಾಳೆ. ಅದೆಲ್ಲ ನಿನಗೆ ಅಪ್ಲೈ ಆಗಲ್ಲ ಮಲ್ಲಿ. ನೀನೇನೋ ಮನ್ಸ್ಗೆ ಹಾಕೋಬೇಡ. ನೋಡು ಮಲ್ಲಿ, ನೀನು ನನ್ನ ಹೆಂಡತಿ, ಯಾರಿಗೇನೇ ಅಲ್ಲ, ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ಯಾವುದಕ್ಕೂ ಇವಳಿಗೆ ಸ್ವಲ್ಪ ಅವಾಗವಾಗ ಬೆಣ್ಣೆ ಹಚ್ಚಿ ಇಟ್ಕೋಬೇಕು. ಮೊದಲೇ ಭೂಮಿಕಾ ಶಿಷ್ಯ ಇವಳು. ಆಮೇಲೆ ಅಕರೆ ಅನ್ಕೊಂಡು ಹೋಗಿ ಅವಳ ಹತ್ರ ಫಿಟ್ಟಿಂಗ್ ಇಟ್ರೆ ಕಷ್ಟ. ಸೊ ಇವಳಿಗೆ ಪೂಸಿ ಹೊಡೆದು ನೀಟಾಗಿ ಮೇಂಟೈನ್ ಮಾಡಬೇಕು. ಅಕ್ಕ, ನನ್ನ ಎಕ್ಸ್ಪೆನ್ಸಿವ್ ಡ್ರೆಸ್ನ ಬರ್ನ್ ಮಾಡ್ಬಿಟ್ಟಿದ್ದಾಳೆ. ನೋಡು ನೋಡು, ಅರ್ಚನಾ ಇವಳು ಇದನ್ನ ಬೇಕು ಅಂತಾನೆ ಸುಟ್ಟಿದ್ದಾಳೆ. ಸೌಂದರ್ಯ ಇವಳು ನಮ್ಮ ಮನೆ ಕೆಲಸದೊಳಗೆ ಮಾಡಿದ್ಲಲ್ಲ, ಅದಕ್ಕೆ ಈ ತರ ಕೋಪ ತೀರಿಸ್ಕೊಂಡಿದ್ದಾಳೆ. ಇವಳು ಭಾರಿ ಕಿಲಾಡಿ ಇದ್ದಾಳೆ. ಸುಮ್ನೆ ಏನೇನೋ ಮಾತಾಡ್ಬಿಡಿ ಚಿಕ್ಕಮ್ಮ. ದೀಪ ಬಟ್ಟೆ ಸುಟ್ಟಾಕಿದ್ದಾಳೆ ಅಂದ್ರೆ ನಾನ್ ನಂಬಲ್ಲ. ನಂಬೋದಕ್ಕೆ ನಿನ್ ಕೈಯಲ್ಲಿರೋ ಬಟ್ಟೆನೆ ಸಾಕ್ಷಿ ಸಾಲ್ದಾ? ಹೇಯ್, ನೀನೇ ಅಲ್ವೇನೆ ಕವನನ್ ಬಟ್ಟೆ ಸುಟ್ಟಿದ್ದು? ಇದು ಕವನನ್ ಡ್ರೆಸ್ಸು ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು? ನನ್ನ ಮಗಳ ಬಟ್ಟೆ ನನಗೆ ಗೊತ್ತಿಲ್ವಾ? ನಾನೇ ಕವನ ಕೊಡ್ಸಿದ್ದು. ಸುಟ್ಟು ಹೋಗಿರೋ ಈ ಡ್ರೆಸ್ಸು ಕವನಂದಲ್ಲ, ನಂದು. ಚಿರು ಇದನ್ನ ನಾನು ಲಾಸ್ಟ್ ಇಯರ್ ಬರ್ತಡೆಗೆ ಅಂತ ಕೊಡ್ಸಿದ್ದ. ನಾನು ಹೇಳಿದ ನೆನಪಿದೆ ತಾನೆ, ಲಕ್ಷ್ಮಿ ಬರಬೇಕು, ಸೈನ್ ಮಾಡಿ ಹೋಗ್ತಾ ಇರಬೇಕು. ವಾಡೆ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಬೇರೆ ಯಾವ ವ್ಯವಹಾರನೂ ಹೇಳ್ಕೊಡ್ತೀನಿ. ನಾನು ವಿಷಯ ಮಾಡ್ಬೋದು. ದೇವ್ರೆ, ನೀನೇ ಕಾಪಾಡಬೇಕು. ಜಾನು ಕಣ್ಗೆ ಬೀಳ್ದೆ ಹಾಗೆ ಮಾಡಪ್ಪ. ಸದ್ಯ ತಾನು ಫ್ರೆಂಡ್ ಸಿಕ್ಕಿರ್ಲು ಅಂತ ಹೋಗ್ಬಿಟ್ಲು. ಅವಳು ಬಂದು ಇವಳೆ ಜಾನು ಅಂತ ಗೊತ್ತಾಗಿದ್ರೆ ದೊಡ್ಡ ರಾಮಾಯಣ ಮಾಡಿರೋಳು. ತಾನು ನೀನು ಇಲ್ಲದೆ ಇರೋದೇ ಒಳ್ಳೇದಾಯ್ತಮ್ಮ. ಆದ್ರೆ ನಾನೀಗ ಏನ್ ಮಾಡ್ಲಿ? ಇಲ್ಲೇ ಇದ್ರೆ ಅಪ್ಪ ಬಾ ಅಂತ ಕರೀತಾರೆ, ಹೊರಗೋದ್ರೆ ಜಾನು ಕಂಡಿಡ್ದು ಬಿಡ್ತಾಳೆ. ದೇವ್ರೆ, ನೀನೇ ಕಾಪಾಡು. ಏನ್ ಯೋಚನೆ ಮಾಡ್ತಿದ್ದೀರಾ? ಒಂದೇ ಒಂದ್ಸಲ ಜೋರಾಗಿ ಐ ಲವ್ ಯು ಪೂರ್ವಿ ಅಂತ ಹೇಳಿ ಪ್ಲೀಸ್. ಇಲ್ಲ ಮೇಡಮ್ ಅವರೇ, ಪ್ರೀತಿ ಅನ್ನೋದು ಹೇಳೋದಲ್ಲ, ತೋರಿಸೋದು. ಬಾಯಿಂದ ಹೇಳ್ಬಿಟ್ರೆ ಕೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅದೇ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಅದು ಮನಸ್ಸಲ್ಲೇ ಇರ್ತದೆ. ಆ ಮನಸ್ಸಿನ ಪ್ರೀತಿ ಮನಸ್ಸಲ್ಲಿದ್ರೇ ಚಂದ. ಅದೇ ಒಂದು ಹುಡುಗಿಗೆ ತೋರಿಸೋ ನಿಜವಾದ ಪ್ರೀತಿ. ಇದ್ರಲ್ಲೂ ನನ್ನ ಮನ್ಸು ಗೆದ್ಬಿಟ್ರಿ ನೀವು. ಸರಿ, ನೀವ್ ಹೇಳ್ತಿರೋ ಬಿಡ್ತಿರೋ, ನಾನಂತೂ ಜೋರಾಗಿ ಹೇಳ್ಬಿಡ್ತೀನಿ. ಐ ಲವ್ ಯು ಸಿದ್ದು ಅವರೇ, ಐ ಲವ್ ಯು. ಆಸ್ಪತ್ರೆಯಲ್ಲಿ ಆ ಸಿಸ್ಟರವ್ವ ಹೇಳ್ದಂಗೆ ಈ ಕೆಲಸನ ನಮ್ಮನೆಯವರೇ ಯಾರೋ ಮಾಡಿದ್ರು ಅಂತ ಗೊತ್ತಾದ್ರೆ ಅವ್ರು ಯಾರೋ ಅವ್ರ ವಯಸ್ಸೇನಂತ ನೋಡ್ದೆ ಅವ್ರನ್ನು. ಮಿಸ್ಸು, ನಿಮ್ಗೆ ಕೊಟ್ಟಿರೋ ಮಾತಿಂದ ಸುಮ್ಕೀವ್ನಿ. ಇಲ್ಲ ಅಂದ್ರೆ ಆ ಡಾಕ್ಟ್ರ್ ಎಲ್ಲೇ ಇದ್ರು ಹೇಳ್ಕೊಂಬರೋದು ನಂಗೇನು ದೊಡ್ಡ ವಿಷಯ ಅಲ್ಲ. ಸಿರಿ, ಬೇಡ ಕಣಪ್ಪ, ದುಡುಕ್ ಬೇಡ. ಈ ಇಸ್ಯದಾಗೆ ಇರೋರು ಎಲ್ಲ ಮನೆಯವ್ರೆ, ಸಂಬಂಧಿಕರೇ. ಈ ಬಾಳೆಯಲ್ಲಿ ಮುಳ್ಳ ಮೇಲೆ ಬಿದ್ದಂಗೆ. ಅದನ್ನ ಹುಷಾರಾಗಿ ತಕ್ಕೋಬೇಕು, ಇಲ್ಲ ಅಂದ್ರೆ ಸಂಬಂಧಗಳು ಹಾಳಾಗೋಯ್ತವೆ. ಹೌದು ಶ್ರೀ, ಅವ್ವ ಹೇಳ್ತಿರೋದು ನಿಜಾನೇ. ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೂ ನಾನಿಲ್ಲಿರೋದು ಸರಿಯಲ್ಲ ಅಜ್ಜಿ.
ಅಜ್ಜಿ ನೀವೇನು ಯೋಚನೆ ಮಾಡಬೇಡಿ, ನಾನು ಆಗಾಗ ಬರ್ತಿರ್ತೀನಿ. ನೀವು ಕೂಡ ನಮ್ಮ ಊರಿಗೆ ಬನ್ನಿ. ಆರೋಗ್ಯನ ಜೋಪಾನವಾಗಿ ನೋಡ್ಕೊಳ್ಳಿ ಅಜ್ಜಿ. ಆಯ್ತಮ್ಮ, ನೀನು ಹುಷಾರಾಗಿ ಹೋಗು. ಊರಿಗೆ ಹೋದ್ಮೇಲೆ ಈ ಅಜ್ಜಿನ ಮರಿಬೇಡ ಕಣೆ. ಸಾಧನ ಚಿಕ್ಕಿ ಏನಾಯ್ತು ಸಿಹಿಗೆ? ಯಾಕೆ ಅಳ್ತಿದ್ದಾಳೆ? ನನಗೂ ಗೊತ್ತಿಲ್ಲ ರಾಮ್, ಏನಾಯ್ತು ಸಿಹಿ? ಅಲ್ಲ, ಇದ್ದಕ್ಕಿದ್ದಾಗೆ ಯಾಕೆ ಈಗ ಅಳ್ತಿದ್ದಾಳೆ? ಏನಾಯ್ತು? ಯಾಕೆಲ್ರೂ ಜೋರಾಗಿ ಮಾತಾಡ್ತಿದ್ದೀರಾ? ಗೊತ್ತಿಲ್ಲ ಚಿಕ್ಕಿ, ಸೀಪುಟ ಅಳ್ತಿದ್ದಾಳೆ. ಏನಾಯ್ತು ಅಂತಾನೂ ಹೇಳ್ತಿಲ್ಲ. ಸೀಪುಟ ಏನಾಯ್ತು ಬಂಗಾರ? ಪ್ಲೀಸ್ ಡೋಂಟ್ ಹೆಸಿಟೇಟ್. ಪುಟ್ಟ ಏನಾಯ್ತೆ? ಅದಿಯಿಂದ ಬೇಜಾರಾಯ್ತು ಅಂತ ಹೇಳಿದ್ರೆ ಎಲ್ರೂ ಅವನ್ನ ಬೈತಾರೆ. ಅವ್ನು ನನ್ನ ಜೊತೆ ಫ್ರೆಂಡ್ ಆಗೋದೂ ಇಲ್ಲ. ಸಾರಿ ಸೀತಮ್ಮ, ಸುಳ್ಳು ಹೇಳ್ತಾ ಇದ್ದೀರಿ. ಏನಿಲ್ಲ, ನನಗೆ ಅಜ್ಜಿ ಮಾಡಿದ ಗೊಜ್ಜವಲಕ್ಕೆ ನೆನ್ಪು ಬಂತು. ಅಯ್ಯೋ, ಅಷ್ಟೇ ತಾನೇ. ಅದನ್ನ ಡೈರೆಕ್ಟ್ ಆಗಿ ಕೇಳಬೇಕಲ್ಲ ಸೀಪುಟ. ಸಾಧನ ಚಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಪ್ಲೀಸ್ ಪ್ರಿಪೇರ್ ಗೊಜ್ಜವಲಕ್ಕಿ? ನನ್ನ ಮಗಳ ಮುಖ ನೋಡ್ಕೊಂಡು ನಿಮ್ಮನ್ನ ಇಲ್ಲಿರೋದಕ್ಕೆ ಬಿಡ್ತಾ ಇದ್ದೀನಿ. ಅಮ್ಮ ಹೇಳಿದಾಗೆ ಪಾಪಿ ನಾನು. ನನ್ನಿಂದಲೇ ಮನೆ ಮರ್ಯಾದೆಲ್ಲ ಹಾಳಾಗ್ತದೆ. ನನಗೆ ಬದುಕಿರೋದೇ ತಪ್ಪು ಅಂತ ಅನ್ನಿಸ್ತದೆ. ಸುಬ್ಬು, ನಿಮ್ ಮನೇಲಿ ಇಷ್ಟೆಲ್ಲ ನಡೆದಿದ್ರು ನೀನ್ ನನಗ್ ಒಂದ್ ಮಾತು ಹೇಳಿಲ್ಲ, ಯಾಕೆ? ಮೇಡಮ್, ಸಂತೋಷನ ಎಲ್ಲರ ಜೊತೆ ಹಂಚ್ಕೋಬೇಕು, ಕಷ್ಟನ ಒಬ್ಬರೇ ಅನುಭವಿಸ್ಬೇಕು. ನಾನಂತೂ ಚಿಕ್ಕವನಿದ್ದಾಗಿಂದ ಹೀಗೆ ಬೆಳ್ಕೊಂಬಂದಿರೋದು. ಇವತ್ತಿಗೆ ಕಷ್ಟ ದೊಡ್ಡದು ಅನ್ಸ್ಬೋದು ಮೇಡಮ್, ಆದರೆ ಕಾಲ ಹೀಗೆ ಇರಲ್ಲ. ಮುಂದೆ ಇದೇ ಕಷ್ಟ ತುಂಬ ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ ನಮಗೆ. ಅದೇನೇ ಇದ್ರೂ ನಾನಂತೂ ಎದುರಿಸ್ತೀನಿ ಮೇಡಮ್, ನಾನಂತೂ ಎದುರಿಸ್ತೀನಿ. ಈಗ ಅದೆಲ್ಲ ಬಿಡಿ, ನೀವು ಹೋಗಿ ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡಿ ಮೇಡಮ್. ಸಮರ್ಥ್, ಸರ್ಪ್ರೈಸ್ ಹೇಗಿದೆ? ಅಣ್ಣ ಅತ್ತಿಗೆಗೆ ಮತ್ತೆ ಮದುವೆ ಮಾಡ್ತಿರೋದು ನಿನಗೆ ಖುಷಿ ಆಗ್ತಿಲ್ವಾ? ಅದನ್ನು ಕೇಳ್ತೀರಲ್ಲ, ಅವನು ನೋಡಿದ್ರೆ ಗೊತ್ತಾಗೋದಿಲ್ವಾ ಆನಂದದಿಂದ ಅವನ ಕಣ್ಣುಗಳು ತುಂಬಿಕೊಂಡಿದ್ದಾನೆ ಅಂತ, ಅಲ್ವೇನೋ? ಸರಿ ಸರಿ, ನಾವು ಗಂಡಿನ ಕಡೆಯವರಪ್ಪ ಗತ್ತಲ್ಲಿರಬೇಕು. ಹೆಣ್ಣು ನೋಡೋ ಶಾಸ್ತ್ರ ಆಗ್ಬಿಡ್ಲಿ. ಮೊದಲು ಹೆಣ್ಣು ಕರೆಸಿ. ಹೋಗು ಸಮರ್ಥ್, ನೀನೇ ಹೋಗಿ ಮದುವೆ ಹೆಣ್ಣನ್ನು ಕರ್ಕೊಂಡು ಬಾ.